ಉದ್ದ ಮತ್ತು ದಪ್ಪನೆಯ ಕೂದಲು ಹೊಂದಬೇಕು ಅನ್ನೋದು ಪ್ರತಿಯೊಬ್ಬರ ಹೆಣ್ಣು ಮಕ್ಕಳ ಕನಸಾಗಿರುತ್ತೆ. ಆ ಕನಸನ್ನು ನನಸು ಮಾಡ್ಕೊಳಕ್ಕೆ ನಾವು ಮಾರ್ಕೆಟಲ್ಲಿ ಸಿಗುವಂಥ ಪ್ರತಿಯೊಂದು ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ಗಳನ್ನ ತಂದು ಹಚ್ಚಿ ಅದಕ್ಕೆ ಒಂದಲ್ದ 10 ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಕೊಳ್ತೀವಿ ನಮ್ಮಿಂದ ನಾವು. ಸೊ ಇವತ್ತಿನ ಒಂದು ಮನೆ ಮದ್ದು ಸೂಪರ್ ಆಗಿರುವಂಥ ಹೋಮ್ ರೆಮಿಡಿ. ನಿಮ್ಮ ಕೂದಲು ಎಷ್ಟೇ ಉದುರ್ತಾ ಇರಲಿ, ಪ್ಯಾಚಿ ಆಗಿರಲಿ, ಡ್ಯಾಮೇಜ್ ಆಗಿರಲಿ, ಕೂದಲು ಉದ್ದ ಇಲ್ಲ, ದಪ್ಪ ಇಲ್ಲ ಅಂತ ಅನ್ನೋರು ಈ ಒಂದು ಹೋಮ್ ರೆಮಿಡಿನ ನೀವು ಯೂಸ್ ಮಾಡಿದ್ರಂದ್ರೆ ವಾರದಲ್ಲಿ ಸೂಪರ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ ನಿಮಗೆ. ಸೊ ಇದನ್ನ ಯಾವ ರೀತಿ ಮಾಡ್ಬೇಕಂತ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡು. ನೀನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀನು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕ್ ಕಮೆಂಟ್ಸ್ ಮಾಡಂಗೆ ಏನು ಮಾಡ್ಬಾರ್ದು ಹೋಗಬಾರ್ದು. ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೀನಿ, ಸ್ಕಿಪ್ ಮಾಡ್ದೆ ಎಂಡ್ ತನಕ ನೋಡ್ರಿ. ಯಾಕಂದರೆ ಇವಾಗ ಬಿಸಿ ಲೈಫ್ ಯಾರಿಗೂ ಇದನ್ನು ಹೊಳ್ಳ ಬಂದು ನೋಡೋಕ್ಕಾಗೋದಿಲ್ಲ. ನಾ ಇಲ್ಲಿ ಮೊದಲೇ ಬಂದುಬಿಟ್ಟು ಸಾಸಿವೆ ತೊಗೊಂಡೇನಿ. ಇದು ಹೇರ್ ಗ್ರೋತ್ನ ಬೂಸ್ಟ್ ಮಾಡುತ್ತೆ, ಹೇರ್ ಫಾಲ್ನ ರೆಡ್ಯೂಸ್ ಮಾಡುತ್ತೆ. ಪ್ರೋಟೀನ್ ಮತ್ತು ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ ನಿಮ್ಮ ಹೇರ್ ರೂಟ್ಸನ್ನು ಸ್ಟ್ರಾಂಗ್ ಮಾಡುತ್ತೆ. ಜೊತೆಗೆ ಆ್ಯಂಟಿ ಫಂಗಲ್, ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ಈ ಬೇಸಿಗೆ ಕಾಲಕ್ಕೆ ಇಚ್ಚಿನೆಸ್, ತುರಿಕೆ ಎಲ್ಲ ಆಗ್ತಾ ಇರುತ್ತಲ್ಲ, ಅದನ್ನು ಕಡಿಮೆ ಮಾಡುವಂಥ ಶಕ್ತಿ ಅದ ಇದ್ರೊಳಗೆ. ಕೂದಲು ದಪ್ಪ ಇರ್ತಾವೆ, ಉದ್ದ ಇರ್ತಾವೆ, ಆದ್ರೆ ಕಳೆನೇ ಇರೋದಿಲ್ಲ. ಈ ಒಂದು ರೆಮಿಡಿನ ನೀವು ಯೂಸ್ ಮಾಡಿದ್ರಂದ್ರೆ ಇದು ಸ್ಮೂತ್ ಮತ್ತು ಸಿಲ್ಕಿ ಶೈನಿ ಮಾಡೋಕೆ ಭಾಳ ಹೆಲ್ಪ್ ಮಾಡುತ್ತೆ ರೀ. ಇವಾಗೆಲ್ಲ ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲು ಆಗ್ತಾ ಇರುತ್ತೆ, ಅದನ್ನು ಕಡಿಮೆ ಮಾಡಿ ನಿಮ್ಮ ಕೂದಲಿಗೆ ಕಲರ್ ಕೂಡ ಕೊಡುತ್ತೆ ಇದು. ಆಗಿ ನೀವು ಇದನ್ನು ಯೂಸ್ ಮಾಡ್ಕೊಂಡು ಬಂದ್ರೆ ಅಂದ್ರೆ ಮನೆ ಮದ್ದನ್ನು, ನಿಮ್ಮ ಕೂದಲ ತಿಕ್ ಆಗ್ತಾವೆ ಅಂದರೆ ದಪ್ಪ ಆಗ್ತಾವೆ, ಆಮೇಲೆ ಶೈನಿ ಸಿಲ್ಕಿ ಆಗ್ತಾವೆ, ಉದ್ದ ಆಗೋದಂತೂ ಯಾರ ಕೈಯಿಂದ ತಪ್ಸೋಕ್ಕಾಗೋದಿಲ್ಲ. ಇಲ್ಲಿ ನಾನು ಒಂದು ಕಬ್ಬಿಣದ ಪಾತ್ರೆ ತೊಗೊಂಡೇನಿ. ಕಬ್ಬಿಣದ ತಗೋರಿ, ಲೋಹದ ಅಂದ್ರೆ ಅದ್ರೊಳಗೆ ಐರನ್ ಇರುತ್ತೆ. ಸೊ ನಮ್ಮ ಒಂದು ಸ್ಕ್ಯಾಲ್ಪಿಗೆ ಭಾಳ ಒಂದು ಎನರ್ಜಿ ಕೊಡುತ್ತದೆ. ಇವಾಗ ಹೇಳ್ತಾರಲ್ಲ ಐರನ್ ಕಡಿಮೆ ಆಗೈತೆ ಅಂತೇಳಿ. ಸೊ ಅದರಿ ಇದು ಕಬ್ಬಿಣದನ್ನ ಯೂಸ್ ಮಾಡಿರಿ. ನಾ ಇಲ್ಲಿ ಕಬ್ಬಿಣದ ಕಡಾಯಿ ಒಳಗೆ ನಾ ಏನು ಮಾಡೇನಪ್ಪ ಅಂತಂದರೆ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡೆ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀವು ಕೊಬ್ಬರಿ ಎಣ್ಣೆ ಹಾಕೋಬೋದು. ಅದರೊಳಗೆ ನಾವು ಇಲ್ಲಿ ಇದು ಸಾಸಿವೆ ತೊಗೊಂಡಿದ್ವಲ್ರಿ, ಅದನ್ನು ಸಹಿತ ಒಂದು 2 ಸ್ಪೂನಷ್ಟು ಹಾಕ್ಕೊಂಡು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಇದು ಬಂದುಬಿಟ್ಟು ಗುಡ್ಡದ ನೆಲ್ಲಿಕಾಯಿ. ಇದ್ರ ಕಲರ್ ಹಿಂಗ್ಯಾಕಾಗೈತೆ ಅಂತ ಅನ್ಕೋಬೇಡ್ರಿ, ನಾ ಫ್ರಿಜ್ ಒಳಗೆ ಇಟ್ಟಿದ್ದು ಇವನ್ನ. ಸೊ ಹಾಗಾಗಿ ಇಲ್ಲಿ ಸಿಗೋದು ಭಾಳ ಕಡಿಮೆ ರೀ. ಯಾವಾಗ ಸಿಕ್ಕಿರ್ತಾವ ಅವಾಗ ನಾ ಫ್ರಿಜ್ ಒಳಗೆ ಇಟ್ಟಿರ್ತೀನಿ. ಇದು ನಮ್ಮ ಕೂದಲನ್ನು ಕಪ್ಪು ಮಾಡೋಕೆ, ನಮ್ಮ ಕೂದಲನ್ನು ಉದ್ದ ದಪ್ಪ ಸಿಲ್ಕಿ ಶೈನಿ ಮಾಡೋಕೆ ಭಾಳ ಹೆಲ್ಪ್ ಮಾಡುತ್ತೆ. ಇದ್ರದ್ದು ಗೂಗಲ್ನಾಗ ಹೋಗಿ ನೀವು ನೋಡ್ಬೋದು ಇದ್ರ ಬೆನಿಫಿಟ್ಸ್ ಏನದಾವ ಅಂತೇಳಿ. ನಾ ಇಲ್ಲಿ ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಡೋ ಸಲುವಾಗಿ ಇಲ್ಲಿ ನನ್ನ ಒಂದು ವಿಡಿಯೋನ ಕಡಿಮೆ ಮಾಡೇನ್ರಿ, ಜಾಸ್ತಿ ಹೇಳಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಮೆಂತೆಕಾಳು ತೊಗೊಂಡೇನಿ. ಮೆಂತೆಕಾಳು ಅಷ್ಟೇ ನಿಮ್ಮ ಪ್ರೀಮೆಚೂರ್ ಗ್ರೇ ಅಂತ ಹೇಳ್ತಾರಲ್ಲ, ಗ್ರೇ ಹೇರ್ ಅಂದರೆ ಚಿಕ್ಕ ವಯಸ್ಸಲ್ಲಿ ಕೂದಲೆಲ್ಲ ಬೆಳ್ಳಗಾಗ್ತಾ ಇರ್ತಾವಲ್ಲ, ಅಲ್ಲಿ ಕಲರ್ ಕೊಡುವಂಥ ಕೆಲಸ ಮಾಡುತ್ತೆ, ಡೈ ಹಾಕುವಂಥ ಕೆಲಸ ಮಾಡುತ್ತೆ ಈ ಒಂದು ಗುಡ್ಡದ ನೆಲ್ಲಿಕಾಯಿ ಮತ್ತು ಸಾಸಿವೆ, ಆಮೇಲೆ ಈ ಒಂದು ಮೆಂತೆಕಾಳು ರೀ. ಇಲ್ಲಿ ಹಾಕಿರುವಂಥ ಯಾವುದನ್ನು ಸ್ಕಿಪ್ ಮಾಡಬೇಡ್ರಿ. ನಿಮ್ಗೆ ಒಳ್ಳೆ ರಿಸಲ್ಟ್ ಬೇಕಂತಂದರೆ ಇಲ್ಲಿ ಹಾಕಿರುವಂಥ ಎಲ್ಲ ಒಂದು ಇಂಗ್ರೀಡಿಯೆಂಟ್ಸ್ನ ನೀವು ಯೂಸ್ ಮಾಡಲೇಬೇಕು. ಮನೆಯೊಳಗೆ ಭಾಳ ಈಸಿಯಾಗಿ ಸಿಗ್ತಾವೆ ರೀ. ಸೊ ನೆಕ್ಸ್ಟ್ ಬಂದುಬಿಟ್ಟು ಪ್ರಕೃತಿ ಮಾತೆ ನಮಗೆ ಫ್ರೀಯಾಗಿ ಕೊಟ್ಟಂಥ ವರ ರೀ ಇದು. ಇದು ಬಂದುಬಿಟ್ಟು ಕರಿಬೇವು, ಎಲ್ರಿಗೂ ಭಾಳ ಇಷ್ಟ. ಇದನ್ನು ನೀವು ಖಾಲಿ ಹೊಟ್ಟೆಯಲ್ಲಿ ಒಂದು 2ರಿಂದ 3 ಎಸಳು, ಒಂದು 4-5 ಎಸಳು ನೀವು ಬೆಳಗ್ಗೆ ಎದ್ದು ತಿನ್ಕೊತ ಬಂದ್ರೆ ಅಂದರೆ ಇದು ನಮ್ಮ ಕೂದಲನ್ನು ದಪ್ಪ ಮಾಡೋಕೆ, ನಮ್ಮ ಸಿಲ್ಕಿ ಶೈನಿ ಮಾಡೋಕೆ, ನಮ್ಮ ಕೂದಲಿಗೆ ಡೈ ಹಾಕುವಂಥ ಕೆಲಸ ಮಾಡುತ್ತೆ ಒಳಗಿಂದ ರೀ. ಬರೀ ಮೇಲೆ ನಾವು ಹಚ್ಕೊಂಡ್ರೆ ಏನು ಯೂಸ್ ಇಲ್ಲ ರೀ. ಮೇಲೆ ಹಚ್ಕೊಂಡ್ರೆ ನಾವು ಎಷ್ಟು ಹಚ್ಕೊಳ್ತೀವಲ್ಲ ಅಷ್ಟು ನಮ್ಮ ಇಂಟೇಕ್ ಮಾಡೋದು ಸಹಿತ ನಮ್ಮ ಒಂದು ಹೆಲ್ತ್ ಮೇಲೆ ಭಾಳ ಪರಿಣಾಮ ಬೀರುತ್ತೆ ರೀ. ಇದನ್ನು ನೆನ್ಪಿಟ್ಕೊಳ್ರಿ. ಸೊ ಅದನ್ನು ಸಹಿತ ನಾ ಇಲ್ಲಿ ಕರಿಬೇವನ್ನ ಹಾಕ್ಕೊಂಡೀನಿ. ಇವನ್ನ ಏನು ಮಾಡಬೇಕಪ್ಪ ಅಂತಂದ್ರೆ ಚಲೋತ್ನಂಗೆ ಎಲ್ಲನೂ ಕುದಿಸ್ಕೊಳ್ರಿ. ಯಾವ ರೀತಿ ಕುದಿಸ್ಬೇಕಂತಂದರೆ ಇವು ಏನೇನು ನಾವು ಇಂಗ್ರೀಡಿಯೆಂಟ್ಸ್ ಏನು ಹಾಕಿವಲ್ಲ ಅವೆಲ್ಲ ಚಲೋತ್ನಂಗೆ ಕುದಿಬೇಕು ನೋಡ್ರಿ. ಆ ಥರ ಎಲ್ಲನೂ ಚಲೋತ್ನಂಗೆ ಕುದಿಸ್ಕೊಳ್ರಿ. ನೀವು ಅರ್ಧಂಬರ್ಧ ಮಾಡಿ ವಿಡಿಯೋನ ಹೋದ್ರಿ ಅಂದ್ರೆ ಯೂಸ್ ಇಲ್ಲರಿ. ಇದನ್ನು ಇನ್ನೂ ಒಂದಿಷ್ಟು ಇದ್ರೊಳಗೆ ಇಂಗ್ರೀಡಿಯೆಂಟ್ಸ್ ಹಾಕೀನಿ, ನೀವು ಅವನ್ನೂ ಸಹಿತ ನೋಡ್ಬೇಕು. ಯಾಕಂದರೆ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೀನಿ, ಭಾಳ ಉದ್ದ ಏನು ಮಾಡಿಲ್ಲರಿ ನಾನು. ಭಾಳ ವಿಡಿಯೋನ ಭಾಳ ಲಾಂಗ್ ಮಾಡಿಲ್ಲ, ತಲೆ ಕೆಡಿಸ್ಕೊಬೇಡ್ರಿ. ಭಾಳ ಸಣ್ಣದೈತಿ, ಸ್ವಲ್ಪ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿರಿ. ಸೊ ನನ್ನ ಒಂದು ಚಾನಲ್ ಒಳಗೆ ನಿಮಗೆ ₹0 ಖರ್ಚೊಳಗೆ ಸ್ಕಿನ್ ಕೇರ್ ಆಗಲಿ, ಆಮೇಲೆ ಹೇರ್ ಪ್ಯಾಕ್ಸ್ ಆಗಲಿ, ಆಮೇಲೆ ಹೇರ್ ಆಯಿಲ್ ಆಗಲಿ, ಹೇರ್ ಟೋನರ್ಸ್ ಆಗಲಿ, ಆಮೇಲೆ ಯಾವುದೇ ಒಂದು ಎಕ್ಸಸೈಸ್ ಇರಲಾರ್ದೇನೆ, ಯಾವುದೇ ಒಂದು ಡಯಟ್ ಮಾಡಲಾರ್ದೇನೆ ನಿಮಗೆ ವೆಯ್ಟ್ ಲಾಸ್ ಮಾಡುವಂಥ ಡ್ರಿಂಕ್ಸ್ ಸಹಿತ ಹಾಕೀನಿ. ಹೋಗಿ ನೋಡಿರಿ. ಈ ವೆಡ್ಡಿಂಗ್ ಸೀಸನ್ ಒಳಗೆ ನೀವು ಇದನ್ನೆಲ್ಲ ಯೂಸ್ ಮಾಡ್ಕೊಂಡ್ರಿ ಅಂತಂದ್ರೆ ನೀವು ಪಾರ್ಲರಿಗೆ ಹೋಗೋ ಅವಶ್ಯಕತೆನೇ ಬರೋದಿಲ್ಲ ರೀ. ಎಕ್ಸ್ಟೆನ್ಷನ್ ತೊಗೊಂಡು ಕೂದಲ ಹಾಕೊಳ್ಳೋದು ಅವಶ್ಯಕತೆನೇ ಇರೋದಿಲ್ಲ ಈ ಥರ ನೀವು ಹೋಮ್ ರೆಮಿಡಿ ಆಯಿಲನ್ನು ಯೂಸ್ ಮಾಡಿದ್ರಿ ಅಂದ್ರೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾವು ದಾಸವಾಳ ಹೂವು ತೊಗೊಂಡೇನು ರೀ. ದಾಸವಾಳ ಹೂವಿನ ಎಲೆ ಇದ್ರೂ ಸಹಿತ ನೀವು ಯೂಸ್ ಮಾಡ್ಕೊಳ್ರಿ. ಇದು ಬಂದುಬಿಟ್ಟು ನಿಮ್ಮ ಕೂದಲನ್ನು ಕಪ್ಪು ಮಾಡುತ್ತೆ, ನಿಮ್ಮ ಕೂದಲನ್ನು ದಪ್ಪ ಮಾಡೋಕೆ, ನಿಮ್ಮ ಕೂದಲ ರೂಟ್ಸನ್ನು ಸ್ಟ್ರಾಂಗ್ ಮಾಡೋಕೆ ಭಾಳ ಹೆಲ್ಪ್ ಮಾಡುತ್ತೆ. ಕೂದಲು ಉದುರೋದನ್ನು ಜಲ್ದಿ ನಿಲ್ಲಿಸುತ್ತೆ. ಜೊತೆಗೆ ನಿಮ್ಮ ಹೇರ್ ಬ್ರೇಕೇಜ್ ಆಗಕತ್ತಿದ್ರೆ ಅದನ್ನು ಕಡಿಮೆ ಮಾಡುತ್ತೆ. ಸ್ಪ್ಲಿಟ್ಸ್ ಅಂತ ಹೇಳ್ತಾರೆ ನೋಡಿರಿ. ಇವಾಗ ನಿಮ್ಮ ಕೂದಲಲ್ಲಿ ಕೊನೆಗೆ ಎಂಡಿಗೆ ಲಾಸ್ಟಿಗೆ 2 ಆಗಿರ್ತಾವೆ ನೋಡಿರಿ, ಅದನ್ನು ಸಹಿತ ಕಡಿಮೆ ಮಾಡುತ್ತೆ. ಇವನ್ನೆಲ್ಲ ಹಾಕಿ ಚಲೋತ್ನಂಗೆ ಕುದಿಸ್ಕೊಳ್ರಿ. ಕುದಿಸ್ಕೊಂಡು ಇದನ್ನು ಇದೇ ರೀತಿನ ರಾತ್ರಿ ಪೂರ್ತಿ ಬಿಟ್ಟು ಬಿಡ್ರಿ.
ಬಿಟ್ಟಾದ್ಮೇಲೆ ಬೆಳಗ್ಗೆ ಎದ್ದು ಒಂದು ಬಾಟಲ್ನ್ಯಾಗ ಶೇಖರಣೆ ಮಾಡ್ರಿ, ಅಂದ್ರೆ ಸ್ಟೋರ್ ಮಾಡಿರಿ. ಸ್ಟೋರ್ ಮಾಡಿ ಇದನ್ನ ಏನು ಮಾಡ್ಬೇಕಪ್ಪ ಅಂತಂದ್ರೆ ರಾತ್ರಿ ನೀವು ಮಲ್ಕೊಳ್ಳೋವಾಗ ವಾರದಲ್ಲಿ 1-2 ಸರಿ ಯೂಸ್ ಮಾಡಿರಿ ಸಾಕು, ಜಾಸ್ತಿನೂ ಯೂಸ್ ಮಾಡಬೇಡ್ರಿ. ಇದನ್ನು ನಾನು ಮೊದಲೇ ಹೇಳ್ತೀನಿ, ಜಾಸ್ತಿನೂ ಯೂಸ್ ಮಾಡಬೇಡ್ರಿ. ನಮ್ಮ ಕೂದಲು ಜಲ್ದಿನ ದಪ್ಪ ಆಗ್ಬೇಕಂತೇಳಿ ಬರ್ತಾವ್ರಿ, ತಲೆ ಕೆಡಿಸ್ಕೋಬೇಡ್ರಿ. ಆದ್ರೆ ವಾರದಾಗ 1-2 ಸರಿ ಅಷ್ಟೇ ಯೂಸ್ ಮಾಡಿರಿ, ಯಾಕಂದ್ರೆ ಇವಾಗ ಬ್ಯಾಸಿಗೆ ಐತಿ. ಸೊ ಹಾಗಾಗಿ ಹಚ್ಕೊಂಡೆ ಬೆಳಗ್ಗೆ ಎದ್ದು ಮಾರ್ನಿಂಗ್ ನೀವು ಮೈಲ್ಡ್ ಶಾಂಪೂಯಿಂದ ವಾಶ್ ಮಾಡಿರಿ, ಸಖತ್ತಾಗಿರೋಂಥ ರಿಸಲ್ಟ್ ಸಿಗುತ್ತೆ. ಥ್ಯಾಂಕ್ ಯು ಸೊ ಮಚ್.